ಅತ್ತೆಮ್ಮ, ನಾನು ಊರಿಗೆ ಹೊರ್ತೀನಿ ನಾನು. ಇರು ಮಗ, ಯಾಕೆ ಹಂಗೆ ಆಡ್ತಿದ್ದೀಯ? ಹೋಗಿ ಸುಮ್ಕಿರು. ನೋಡಿ, ಮೀನಾಕ್ಷಿ ನನ್ನ ಕೋಪ ಮಾಡ್ಕೊಂಡು ಊರೇ ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಅವರು ಈ ಥರ ನನ್ನ ನಿರಾಕರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಕಣಪ್ಪ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಹಿಂಗೆ ನಿರಾಕರಿಸವಳೆ ಅಂತ ಅಂತೀಯಲ್ಲ, ನೀನು ಹೋಗಿ ಎಷ್ಟು ವರ್ಷ ಆಯಿತು? ತಿರುಗಿ ನೋಡ್ದೆ ಬದುಕಿದೆಯೋ ಸತ್ತಿದೆಯೋ ಅಂದ್ಬಿಟ್ಟು ಒಂದು ಫೋನ್ ಮಾಡಿ ಕೇಳ್ದೆ. ಏನಿಲ್ಲ ಎಂತಿಲ್ಲ, ಇದ್ದಕ್ಕಿದ್ದಂಗೆ ಹಿಂಗೆ ಬಂದ್ಬಿಟ್ರೆ ಅವಳು ಒಪ್ಕೊಬಿಟ್ಟವಳೆ. ಅದಲ್ದೇ ಇತ್ತೀಚೆಗೆ ಅವಳು ಭಾಳ ಬದಲಾಗೋಳೆ. ನಾನೇ ಅಪ್ಪ ಮನೆ ಮಡಿಕೊಂಡು ದುಡ್ಡು ಕಾಸು ಆಳು ಕಾಳು ಅಂದ್ಕೊಂಡು ಬೇಕಾದಂಗೆ ಅದೇ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡಿರವ ಅಂದರೆ ನಾನು ಇರಕ್ಕೆ ನಾನು ಅನ್ಕೊ ಬಾಡಿಗೆ ಕಟ್ಕೊಂಡು ಪಕ್ಕ ಕಟ್ಕೊಂಡು ಸಾಯ್ತಾ ಕುಂತಾಳೆ. ಹಂಗೆ ಏನಪ್ಪ ಮಾಡಿಯೇ, ಏನು ಮಾಡಿ ಹೇಳಿ ನೀನು? ಅವಕ್ಕೆಲ್ಲ ತಲೆಗೆಸ್ಕೊಬೇಡ, ಸುಮ್ಮನಿರಪ್ಪ, ಸುಮ್ಮನಿರು. ಇಲ್ಲ ಅತ್ತೆ, ನೀನು ಯಾವತ್ತೂ ನಾನು ಈ ಕಡೆ ಬರೋಲ್ಲ. ನಿಜವಾಗ್ಲೂ ಮೀನಾಕ್ಷಿ ಅವರು ನನ್ನ ಸಂಪೂರ್ಣವಾಗಿ ಮರ್ತುಬಿಟ್ಟಿದ್ದಾರೆ. ಅವ್ರಿಗೆ ನಾನು ಬೇಕಾಗಿಲ್ಲ. ಇವಾಗ ಅಟ್ಲೀಸ್ಟ್ ನನ್ನ ಮಗಳಿಗಾರು ಒಳ್ಳೆ ತಂದೆಯಾಗಿರ್ತೀನಿ. ಇನ್ನು ಯಾವತ್ತೂ ಈ ಕಡೆ ನಾನು ಬರೋಲ್ಲ. ಅವರು ಇಷ್ಟದಂತೆ ಅವ್ರು ಹೇಗಿರಬೇಕು, ಆರಾಮಾಗಿರಲಿ. ನಾನು ಯಾವತ್ತೂ ಇನ್ನು ಅವ್ರ ಲೈಫಿಗೆ ಬರೋಲ್ಲ. ನಾನು ಇಷ್ಟು ದಿನ ಇದ್ರೂ ಒಂದು ದಿನ ನನಗೆ ಅವ್ರ ಮುಖ ತೋರಿಸಲಿಲ್ಲ. ಅಟ್ಲೀಸ್ಟ್ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋಕ್ಕೂ ಅವರು ಊರಲ್ಲೇ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಏನು ಅಂತಲೇ ಗೊತ್ತಿಲ್ಲ. ಎಲ್ಲಿ ಹೋಗಿದ್ದಾಳು? ಮಗಳು ಮನೆಗೆ ಹೋಗೋಳಕ್ಕ ಸುಮ್ಕಿರು. ಮಗಳು ಮನೆಗೆ ಹೋಗೋಳೆ ಕಣಪ್ಪ, ಮಗಳು ಮನೆಗೆ ಹೋಗೋಳೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಚಾಡಿ ಜಾಸ್ತಿ ಕಣಪ್ಪ. ಚಾಡಿ ಹೇಳಿ ಹೇಳಿ ಅರ್ಧನ ಮನೆಯೇ ಹಾಳು ಮಾಡಿಬಿಟ್ರು. ಈಗ ನಿನ್ನ ಗಂಡು ಬಂದಾನೆ ಅಂದ್ಬಿಟ್ಟು ಮಾತಾಡ ಮುಟ್ಟಬೇಡ ಅಂತ ಚಾಡಿ ಹೇಳ್ಕೊಟ್ಟವ್ರೆ. 4 ದಿವಸ ಕಳೆದ್ರೆ ಎಲ್ಲ ಸರಿ ಆಗ್ತದೆ. ಸುಮ್ಮನಿರು ವಿದ್ಯಪ್ಪ, ಇದಕ್ಕೆ ಗಾಡಿಗೆ ನೀನು. ಇಲ್ಲ ಅತ್ತೆ, ನನ್ನ ಮಗಳು ಫೋನ್ ಮಾಡ್ತಾ ಇದ್ದಾಳೆ. ನಾನು ಹೋಗಬೇಕು. ಇಬ್ಬರಲ್ಲಿ ನಿಂತಿರಿದ್ರು ಒಬ್ಬರು ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ಅಟ್ಲೀಸ್ಟ್ ಆ ಮಗುಗಾರು ಒಳ್ಳೆ ತಂದೆಯಾಗಿರ್ತೀನಿ. ದಯವಿಟ್ಟು ಅತ್ತೆ, ಇನ್ನು ಯಾವತ್ತೂ ನಾನು ಈ ಕಡೆ ತಲೆನೂ ಹಾಕಲ್ಲ. ಮೀನಾಕ್ಷಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಹಂಗೆ ಅನ್ಬೇಡ ಕಣ್ವಿಕ್ಯಪ್ಪ. ಏನೋ ಕೋಪ ಆಗದೆ, ಇಷ್ಟು ವರ್ಷ ಹೊಂಟೋಗಿದ್ನಲ್ಲ ನಾನು ಬಿಟ್ಬಿಟ್ಟು ನನ್ನ ಮಗಳೇನೋ ಅವತ್ತು ಮದುವೆ ಆಯ್ತೀನಿ ಅಂತ ಅಂದಿತ್ತಿಲ್ಲ ಕಣಪ್ಪ. ಆಳ್ಗರಿ ಮುಂದೆ ನಾನು ಮಾಡಿದ ಕೆಲಸ ಆತ್ರು ಗಿಡ್ಬಿಟ್ಟೆ. ನಾನು ಆತ್ರು ಗಿಡ್ಬಿಟ್ಟೆ. ಆಡಿ ಚೋಡಿ ಆಡ್ಕೊಂಡು ನಿಂಗೆ ಮೇಲೆ ಕೋಪ ಮಾಡ್ಕೊಂಡು ಅವಳು ಹಂಗಾಡ್ತಾಳ, ನಾನು ಹಿಂಗೆ ಮಾಡೋದು ಅಂದ್ಕೊಂಡು ಆಡಿ ಚೋಡಿ ಆಡ್ಕೊಂಡು ಇವತ್ತು ನನ್ನ ಮಗಳ ಭವಿಷ್ಯ ನಾನೇ ನನ್ನ ಕೈಯಾರ ಹಾಳು ಮಾಡಿದೆ. ಈಗ ಆಯಿತು, ಇನ್ನೇನು ಮಾಡೋಕ್ಕಾಗಿಲ್ಲ. ಋಣ ಸಂಬಂಧ ಇತ್ತು, ಆಯಿತು ಹೋಯ್ತು. ನೀನು ಇಷ್ಟೊಂದು ಮನ್ಸನ್ನ ಕಲ್ಲು ಮಾಡ್ಕೊಬಿಟ್ರೆ ಹೆಂಗಪ್ಪ? ಹೆಂಗೆ ಹೇಳು? ಬೇಡ ಕಣಪ್ಪ, ಇಷ್ಟು ಮಾಡ್ಕೊ ಕಲ್ಲು ಆಗಬೇಡ ನೀನು. ನನ್ನ ಮಾತಾ ಕೇಳುವಿಕ್ಯಪ್ಪ. ಒಂದು ಮಾತು ಕತೆ ಅಂತ ಬಂತದೆ ಹೋಯ್ತದೆ, ಅವಕ್ಕೆಲ್ಲ ತಲೆಗೆಡ್ಸ್ಕೊಬಾರ್ದು. ಈಗ ನೀನು ಮಾಡಿ ತಪ್ಪು ತಾನೇ? ತಪ್ಪಲ್ವಪ್ಪ? ನನ್ನ ಮಗಳು 2 ಮಕ್ಳು ಬಿಟ್ಟು ಬಂದಲ್ಲ ನಿನ್ಗುಟ್ಟೆ. ನೀನು ಅದು ನೋಡ್ಕೊಂಡೆ, ಅವಳನ್ನ ನೋಡ್ಕೊಂಡು ಅಚ್ಚುಕಟ್ಟಾಗಿ ಇಸ್ಕೊಂಡಿದ್ರೆ ಅವಳು ಯಾಕೆ ಇವತ್ತು ತೊರಿತಿದ್ರು ಹೇಳು? ತಪ್ಪು ನಿಂದು ಅದೇ. ಅದು ಕೇಳ್ತಿರೋದು ತಾಳ್ಮೆ ತಗೋ, ಎಲ್ಲ ಸರಿ ಆಯ್ತದೆ ಅಂತ. ಇಲ್ಲ ಅತ್ತೆ, ಇಲ್ಲ, ಯಾವುದೇ ಕಾರಣಕ್ಕೂ ಇದು ಸರಿ ಆಗಲ್ಲ ಅತ್ತೆ. ದಯವಿಟ್ಟು ಪ್ಲೀಸ್ ಅತ್ತೆ, ನನ್ನ ಮಾತು ಕೇಳಿ. ನಾನು ಹೋಗಕ್ಕೆ ಬಿಟ್ಬಿಡಿ ಅತ್ತೆ, ನಾನು ಹೋಗಕ್ಕೆ ಬಿಟ್ಬಿಡಿ. ಇನ್ನು ಯಾವತ್ತೂ ಬರಲ್ಲ ನಾನು ಈ ಕಡೆ. ಹಂಗಂದ್ರೆ ಆದದ ವಿಕ್ಯಪ್ಪ, ಹಂಗಂದ್ರೆ ಆದದ. ಏನೋ ನಾನು ನಿಜಕ್ಕೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಪ್ಪ. ನಿನ್ನ ಕುಟಿ ಏನು ಹೇಳ್ಬೇಕು ಅಂತ ನನಗೆ ಅರ್ಥ ಆಯ್ತಿಲ್ಲ. ಸರಿ ಕಣಪ್ಪ, ನಿನ್ನಿಷ್ಟಕ್ಕೆ ಬಿಟ್ಟಿದ್ದು ಹೇಳಷ್ಟೇ. ನಾನು ಹೇಳಿವ್ನಿ, ಇದ್ರ ಮೇಲೆ ನಿನ್ನಿಷ್ಟ. ನಾನು ಕೇಳಿದೆ ಅಂತ ಹೇಳಿ ಅವ್ರಿಗೆ ನಾನು ಹೊರಡ್ತೀನಿ. ಇನ್ನು ಯಾವತ್ತೂ ಇತ್ತಾಗ ತಲೆನೂ ಹಾಕಿ ಮಲಗಲ್ಲ ನಾನು ಇಷ್ಟು ದಿನ ನಿಜಕ್ಕೂ ಅವ್ರ ಮನಸ್ಸು ಬದಲಾಗುತ್ತೆ. ನನ್ನ ಅವರು ಗಂಡ ಅಂತ ಒಪ್ಕೊಳ್ತಾರೆ, ಮತ್ತು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಯಾವುದೇ ಕಾರಣಕ್ಕೂ ಸರಿಯಾಗೋ ಥರ ಕಾಣ್ತಾ ಇಲ್ಲ. ದಯವಿಟ್ಟು ನಾನು ಹೋದ್ಮೇಲೆ ಸ್ವಲ್ಪ ದುಡ್ಡು ಕಳಿಸ್ಕೊಡ್ತೀನಿ. ಅವ್ರ ಹೆಸ್ರಿಗೆ ಅಕೌಂಟ್ಗೆ ಹಾಕೊಟ್ಬಿಡಿ, ಚೆನ್ನಾಗಿರಲಿ ಅವರು. ಅಯ್ಯೋ, ಯಾವ ದುಡ್ಡಪ್ಪ, ಯಾವ ದುಡ್ಡು? ಅವಳು ನಾನು ತವೇ ದುಡ್ಡು ಇಸ್ಕೊಳಕ್ಕಿಲ್ಲ. ಬೇಡ, ನಿನ್ನ ದುಡ್ಡು ಬೇಡ, ನಿನ್ನ ಕೈ ಕಾಸು ಬೇಡ, ಕರಿಮಣಿನೂ ಬೇಡ ಅಂತಾಳೆ. ನಿಂತ ದುಡ್ಡು ಇಸ್ಕೊಂಡಂಗೆ ಆಯ್ತಾ? ಅಯ್ಯೋ ಮಾಡು ಬಂಗವ, ಇಸ್ಕೊಳಕ್ಕಿಲ್ಲ ಕಣಪ್ಪ. ಅವಳು ಹಾಗೆಲ್ಲ ಆಸೆ ಮಾಡ್ತಿಲ್ಲ ನನ್ನ ಮಗಳು. ಅದೇನಾಗಿದ್ದದು ಏನೋ, ಅಷ್ಟು ಮುಟ್ಕಿದ್ದವಳು ಯಾಕೋ ಬಾಳವ ಸಪ್ಕಾಬಿಟ್ಟವಳೆ. ಎಲ್ಲಾನು ಕಳ್ಕೊಂಡೊಳಂಗೆ ಆಟ ಕುಂತವಳೆ. ಏನು ಮಾಡಿ ಮಗ, ಏನು ಮಾಡಿ? ಹಾಳಾದ ಮುಂದೆ ನನ್ನಿಂದನೇ ಅವಳ ಜೀವನ ಅರ್ಧ ಹಾಳು ಮಾಡಿಬಿಟ್ಟೆ ನಾನು. ಅದೊಂದು ಭಾಳ ಬೇಜಾರದೆ ನನಗೆ ಕಣ್ಮಗ. ನೀನೇನಾರು ಅನ್ಕೋ, ಅದೊಂದಂತೂ ನಾನು ಸಾಯಗಂಟು ನನಗೆ ಮನ್ಸಲ್ಲಿ ಕೊರಿಯಂಗೆ ಮಾಡ್ಕೊಬಿಟ್ಟೆ ನಾನು. ನನ್ನ ಕೈಯಾರ ನಾನೇ ಮಾಡ್ಕೊಂಡೆ. ಇನ್ನು ಯಾರೂ ನನಗೆ ಇದು ಮಾಡಿತ್ತಿಲ್ಲ, ತೊಂದರೆ ಕೊಟ್ಟಿತ್ತಿಲ್ಲ. ಒಟ್ಟಿಗೆ ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಂಬಿಟ್ಟೆ ಕಣಪ್ಪ. ನನ್ನ ಮಗಳ ಜೀವನ ನಾನು ಹಾಳು ಮಾಡಿಬಿಟ್ಟು ಜನಗಳ ಕೈಯೆಲ್ಲ ಹೂಗಿಸ್ಕೊಳಂಗೆ ಮಾಡ್ಕೊಂಡೆ. ಏನು ಮಾಡಿ ವಿಕ್ಯಪ್ಪ, ಏನು ಮಾಡಿಯೇ? ಎಲ್ಲ ನಾನು ನಾನೇ ಬರ, ಇನ್ನೇನು ಮಾಡೋಕ್ಕಾಗಿಲ್ಲ. ಬುಟ್ಟಾಕಪ್ಪ. ಸರಿ ಅತ್ತೆಮ್ಮ, ನಾನು ಹೊರಡ್ತೀನಿ. ಮತ್ತೆ ಏನಾದರೂ ಇದ್ದರೆ ಫೋನ್ ಮಾಡಿ, ನಾನು ಸ್ವಲ್ಪ ಅಮೌಂಟ್ ಹಾಕ್ಕೊಡ್ತೀನಿ. ಅವಳು ಮೀನಾಕ್ಷಿ ಬೇಡ ಅಂದ್ರೂ ನನ್ನ ಮಗನ ಬೇಕಲ್ವಾ, ಅವ್ನು ಕೊಟ್ಬಿಡಿ. ಅವ್ನಿಗೆ ಏನಾದರೂ ಒಂದು ಆಧಾರ ಮಾಡಿ, ಸರಿನಾ? ಹಂಗಾರೆ ಓನೇ ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಪ್ಪ ನೀನು? ಹೌದು ಅತ್ತೆಮ್ಮ, ಹೌದು. ಮೀನಾಕ್ಷಿ ಯಾವಾಗ ನನ್ನ ಮಕ್ಕ ನೋಡೋಕ್ಕೆ ಅವರು ಒಪ್ಪಲಿಲ್ವೋ ಅವತ್ತಿನ ಆವಾಗಲೇ ಬೇಜಾರಾಗೋಯ್ತು ನನಗೆ. ತುಂಬ ಬೇಜಾರಾಯಿತು ಅತ್ತೆಮ್ಮ. ಸಾರಿ ಅತ್ತೆಮ್ಮ, ಅವ್ರಿಗೆ ನನ್ನಿಂದ ತುಂಬ ನೋವಾಗಿದೆ, ನಾನು ಒಪ್ಕೊಳ್ತೀನಿ. ಆದರೆ ನಾನು ಏನು ಮಾಡಲಿ ಅಂತ ನನಗೆ ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ಆಯ್ತು ಅಪ್ಪ, ತಲೆಗೆಡ್ಸ್ಕೊಬೇಡ. ಇನ್ನೇನು ಮಾಡಿ ಮಗ, ಬಿಡು. ಆಯಿತು. ಅದೇನು ದುಡ್ಡು ಕಾಸು ಕೊಡ್ತೀನಿ ಅಂದಲ್ಲ, ಅಕೌಂಟ್ಗೆ ಹಾಕ್ಬಿಡು. ಇನ್ನೇನು ಮಾಡಿ ವೈದ್ಯಂಗಾರ ಆಯ್ತದೆ, ಸರಿಯಾ? ಸರಿ ಅತ್ತೆಮ್ಮ, ಆಯಿತು. ನಾನು ಹೊರಡ್ತೀನಿ. ಮತ್ತೆ ಸೊಸೆ ಮಾತಾಡ್ಸುದ್ಲ? ಇಲ್ಲ ಅತ್ತೆಮ್ಮ, ನಿಮ್ಮ ಕಣ್ಣಾಗ ಅವತ್ತಿಂದ ಎಲ್ಲ ಅವಳು ಒಂದಿನ ನನ್ನ ಮಾತಾಡಿಸ್ಲಿಲ್ಲ. ಅದು ತುಂಬ ನೋವಿದೆ ಮನ್ಸಿಗೆ. ಏನು ಮಾಡಿಯಪ್ಪ, ನಾನು ಮಾತಾಡ್ಸ್ಬೇಡ ಅಂತ ಹೇಳ್ಕೊಟ್ಟಿದ್ದಾನೆ ಕಂದ. ಹೇಳ್ಕೊಟ್ಟಿದ್ದಾನೆ ಹೇಳು. ನಿಮ್ಮ ಮಾವನ್ನ ಮಾತಾಡ್ಸು ಅಂತ ನಾನು ಹೇಳೋದು ಕೇಳಕ್ಕಿಲ್ವಲ್ಲ. ನಾನು ಏನು ಮಾಡಂಗಿದ್ದದಪ್ಪ, ಎಲ್ಲ ನಮ್ಮ ಮನೆ ಬರ. ಅಯ್ಯೋ ಸುಮ್ಮನಿರತ್ತಾಗಿ. ನಿಜಕ್ಕೂ ಒಂದ್ಸತಿ ಭಾಳ ಬೇಜಾರಾಗೋಯ್ತದೆ ಕಣಪ್ಪ ನನಗೂ. ಏನು ಮಾಡೋದು? ಪ್ರೀತಿಸ್ಕೊಂಡಿವ್ನಿ ಅಂತ ಅಂದ, ಅದಕ್ಕೆ ತಂದು ಗಂಟಾಗ್ತೆ ಹೆಂಗೋ ಬಾಳ್ಕೊಂಡು ಹೋಲಿ ಅಂತ ಒಂದಕ್ಕೆ ಎಲ್ಲ ಮುಡೆವು. ಏನು ಮಾಡಿಯೇ? ಗಣ್ಣು ಬಿಡ್ತು ಎಲ್ಲೂ ಅಂತ ಇದ್ದಾರೆ ಅವ್ರು ಬಾಲಿಟಕ. ಅವರು ಹೊಂದ್ಕೊಂಡಿದ್ದಿದ್ರೆ ಎಷ್ಟೋ ಸಂತೋಷ ಪಡೋನು. ಆ ಮುಂಡೆವು ಅಂತೇಳ. ಅವ್ಳು ಕಂಡ್ರೆ ಇವ್ನಿಗಾಕಿಲ್ಲ, ಇವ್ಳು ಕಂಡ್ರೆ ಅವ್ಳಿಗಾಕಿಲ್ಲ, ಹಂಗೆ ಕಚ್ಚಾಡ್ಕೊಂಡು ಸಾಯ್ತವೆ.
ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟದಕ್ಕಂತ ಹೋಗು. ನಮ್ಮ ಜೀವನದಲ್ಲೇ ನೆಮ್ಮದಿ ಅನ್ನೋದೇ ತಂದಿಲ್ಲಕ್ಕಂತೆ. ಏನಾರೇ ಆಗಲಿ ಮೀನಾಕ್ಷರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಚೆನ್ನಾಗಿದ್ದು ನನಗೆ ಅಷ್ಟೇ ಸಾಕೋತೆಮ್ಮ. ಅವರೆಲ್ಲಾದರೂ ಇರಲಿ, ಅವ್ರು ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತೀನಿ ನಾನು. ಅಯ್ಯೋ ನನ್ನ ಮಗಳನ್ನ ಚೆನ್ನಾಗಿರಲಿ ಅಂತನಿಲ್ಲ ನನಗೂ ಆಸೆ ಆಗಿದ್ದು. ಅದಕ್ಕೆ ಅಲ್ವಾ ಹಿರಿಗಣ್ಣಿಂದಾರೆ ನೆಮ್ಮದಿ ಸಿಗಲಿಲ್ಲ, ನನ್ನ ಮಗಳು ನೆಮ್ಮದಿಗಿರಲಿ ಅಂದ್ಬಿಟ್ಟು ನೀನು ಹೇಳ್ದಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ತಾನೇ ನಾನುವೇ ಮದುವೆ ಮಾಡೋಕೆ ಒಪ್ಕೊಂಡು ಮಾಡಿದ್ದು. ಏನು ಮಾಡಿಯಪ್ಪ, ಎಲ್ಲ ನಮ್ಮ ಮನೆ ಬರ ನಮ್ಗೆ ಗಾಚಾರ ಸರಿಗಿಲ್ದೋದಾಗ ಇಷ್ಟೇ, ಎಷ್ಟು ಮಾಡಿದ್ರು ಅಷ್ಟೇ ಕಂತೆ ಬಿಡು ಮಗ. ಆಯಿತು ಇನ್ನೇನು ಮಾಡಂಗಿರೋದು. ಸರಿ ಅತ್ತೆಮ್ಮ, ನಾನು ಹೊರಡ್ತೀನಿ ಮತ್ತೆ. ಕರ್ಕಬ ಮುಗಿನ ಬೆಣ್ಣ ಕರ್ಕಬ. ಅಯ್ಯೋ ಸಾತವ ಏನು ನನ್ನ ಅವ್ವ 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 ಅಂತ ಏನು ಬಿದ್ದೆ ಸಾಯ್ತಿತ್ತು. ಹೊಸಿ ಆಸೆ ಮಾಡ್ತಿತ್ತ ಪಾಪ. ಆ ಥರ ಆಗೋಯ್ತಲ್ಲ ನನಗೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ ಕಣಪ್ಪ. ನಿಜವಾಗ್ಲೂ ನೀನೇನಾರು ಅನ್ಕೋ ಹೊಟ್ಟೆ ಉರಿತದೆ ಪಾಪ. ಹಂಗೆ ಆಗಬೇಡ್ದಾಗಿತ್ತು. ಏನು ಮಾಡಿಯೇ ಕರ್ಕಬ ಒಂದ್ಸತಿ ಅಜ್ಜಿ ನೋಡ್ಬೇಕಂತೆ ಬವ್ವ ಅಂದ್ಬಿಟ್ಟು ಕರ್ಕಬ ನೋಡ್ತೀನಿ ಅದು ಹೆಂಗಿದ್ದಾಳು ಅಂದ್ಬಿಟ್ಟು. ಚೆನ್ನಾಗಿದ್ದಾಳೆ ನಿನ್ನಂಗೆ ಇದ್ದಾಳೆ? ಆತೆ ತುಂಬ ಚೆನ್ನಾಗಿದ್ದಾಳೆ ಅವಳು. ಸ್ವಾತಿ ಥರನೇ ಸೇಮ್ ಇರೋದು. ನಿಜವಾಗ್ಲೂ ಸ್ವಾತಿ ನೋಡ್ದಂಗೆ ಆಗುತ್ತೆ ಅವಳು ನೋಡಿದ್ರೆ. ಏನೋ ಕಣಪ್ಪ ಒಳ್ಳೇದಾಗಲಿ, ನಮಗೂ ಅದೇ ತಾನು ಬೇಕಾಗಿರೋದು. ಚೆನ್ನಾಗಿರಲಿ ಸ್ವಾತವ್ ನಂಗೆ ಹೆಂಗೆ ಲಕ್ಷಣ ಅವಳೇನು ಹೆಂಗೋ ಕಣಪ್ಪ, ಚೆನ್ನಾಗಿರಲಿ. ಸರಿ ಅತ್ತೆಮ್ಮ ಆಯಿತು. ಮತ್ತೆ ಒಳ್ಳೆ ನಾನು ಹೋಗ್ಬಿಟ್ಪ. ಆಮೇಲೆ ದುಡ್ಡು ಕಾಸು ಅಂತ ಅಂದಲ್ಲ ಹಾಕ್ಬಿಡು. ಅವು ಇದನ್ನ ಹಾಕ್ಕೊಂಡು ಬೇಡ ನನ್ನ ಹಾಕೊಂಡ್ಗೆ ಮಡಿಕಳಕ್ಕಿಲ್ಲ ಅಚ್ಚುಕಟ್ಟಾಗಿ ಯಾಳ್ಗರೆವು ಈ ಕಾಲ ಮಕ್ಳು ಹಿಂಗೆ ಗೊತ್ತಲ್ಲಪ್ಪ. ಮಡಿಕಳಕ್ಕಿಲ್ಲ ಅದಕ್ಕೆ ಒಂದು ಕೆಲಸ ಮಾಡು, ತಲೆಗೆಡ್ಸ್ಕೊಬೇಡ. ನಾನಿಲ್ವಾ ನಾನು ಅಚ್ಚುಕಟ್ಟಾಗಿ ಅದೇನೋ ದುಡ್ಡ ಮುಡ್ಗಿ ಅವ್ನಿಗೊಂದು ನೀರು ಮಾಡ್ಕೊಡ್ತೀನಿ. ನನ್ನ ಹಾಕೊಂಡ್ಗೆ ಹಾಕ್ಬಿಡು. ಗೊತ್ತಾಗಕ್ಕಿಲ್ಲ ಅವಕ್ಕೆ ಹೆಂಗೆ ಮಡಿಕಬೇಕು ಮುಟ್ಟಬೇಕು ಅಂತ. ತಿಳುವಳಿಕೆ ಕಮ್ಮಿ ಅವಕ್ಕೆ ಏನು ಗೊತ್ತಾದದು. ನಾವು ಹಿರಿಯವರಾದರು ಒಂದು ಒಳ್ಳೆ ದಾರಿ ತೋರ್ಬೇಕಲ್ವಾ. ಆಮೇಲೆ ಅವ್ನ ಹಾಕೊಂಡು ಹಾಕಿ ಅವಳು ಕಿತ್ಕೊಂಡು ಹೋಗಿ ಏನು ಮಾಡಿ ಒಂದೇನೇ ಇಲ್ಲ ಗಣ್ಣು ಇರ್ತವೆ ಒಂದು ದಿವಸ ಒಂದಿಲ್ಲ ಮುಡಿಯೋಕೆ ಅವಕ್ಕೆ ಎಲ್ಲ ದುಡ್ಡು ಕಾಸನ್ನ ತೋರ್ನೇ ಬಿಡ್ದು ಹಾಕು. ನಾನು ಹಾಕೊಂಡ್ಕೆ ನೀನು ತಲೆಗೆಡ್ಸ್ಕೊಬೇಡ, ನಾನು ಎಲ್ಲ ನೀರು ಮಾಡ್ತೀನಿ. ಸರಿ ಅತ್ತೆಮ್ಮ ಆಯಿತು. ಏನಾದರೂ ಮಾಡಿ ಅವ್ನಿಗೊಂದು ವ್ಯವಸ್ಥೆ ಮಾಡಿಬಿಡಿ. ಸರಿ ಕಣಪ್ಪ ಆಯಿತು. ಇರುವಂದ್ರೆ ಇರಕ್ಕೆಲ್ಲ ಹೋಯ್ತೀನಿ ಅಂತಿದೆಯಲ್ಲ, ನಾವೇನಪ್ಪ ಮಾಡವ. ಅಯ್ಯೋ ಹೆಂಗೋ ಇದ್ರಾಗೋದು ಇರಕ್ಕೆ ಮನ್ಸು ನಿಮ್ಗೆ ಗೊತ್ತಿಲ್ಲ. ಆಯಿತು ದುಡ್ಡು ಹಾಕೋದು ಮಾರಿಬೇಡ ಕಣಪ್ಪ. ಆಮೇಲೆ ಓದಷ್ಟನವ ಆಯಿತು ಅತ್ತೆಮ್ಮ ಆಯಿತು. ನಾನು ಹೊರಡ್ತೀನಿ ಮತ್ತೆ. ಓಟ್ ಬಂದಿಯಪ್ಪ? ಓಟ್ಪ ಮಗ. ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ನಮ್ಮ ಮೀನಾಕ್ಷಿ ಯಾಕಂಗೆ ಆಡೋಳು ಏನೋ ಒಂದು ಅರ್ಥ ಆಯ್ತಿಲ್ಲ ನಿಜವಾಗ್ಲೂ. ಯಾಕೋ ಕಣೆ ಯಾವ್ದಕ್ಕೂ ಮನ್ಸು ಕೊಡೋಳು. ನೀವು ಬಂದಿದ್ದ ತಾನೇ ಮಾತಾಡ್ಸ್ಬೇಕಲ್ವಾ. ಈಗ ನೋಡಿ ಮಾತಾಡ್ಸ್ನಿಲ್ವಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಹೊಂಟೆ ಹೋದ ವಿಕಿಯಪ್ಪ. ಏನು ಮಾಡೋದು ಹೇಳಿ, ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆಡ್ದಂಗೆ ಆಯ್ತದೆ. ಹೆಂಗೋ ಒಂದು ಒಳ್ಳೇದಾಗಲಿ ಅಂತಲೇ ನಾವು ಆಸೆ ಮಾಡೋದು. ಅದು ಏನಪ್ಪ ಮಾಡೋದು, ಏನು ಪ್ರಯೋಜನ ಇಲ್ಲ. ಅಯ್ಯೋ ಸುಮ್ಮನೆ ರೀತಾಗೆ ತಲೆ ಕೆಟ್ಟಿ ಕೆರೆಡ್ದಂಗೆ ಆಯ್ತದೆ. ಏನಾರೇ ಆಗಲಿ ಭಗವಂತನ ದಯೆಯಿಂದ ಒಂದು ಒಳ್ಳೇದೊಂದು ಆಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನೂ ಇಲ್ಲ. ಯಾಕೆ ಅಲ್ಲಿ ಹೋಗಿ ಕುಂತಾಳೆ ಮಗಳ ಮನೇಲಿ. ಫೋನ್ ಮಾಡ್ರೆ ಫೋನ್ ಎತ್ತಕ್ಕಿಲ್ಲ ಸರಿಯಾಗಿ. ಇನ್ನು ಅಲ್ಲಿಗೆ ಹೋದರೆ ಯಾರು ಇರ್ತಾರೆ ಗೋವಿಂದ ಪಾವಿಂದ ಅವ್ರ ಮನೇಲಿ ಯಾರು ಬಂದಿನ್ಬಿಟ್ಟು ಆಮೇಲೆ ಸಿಕ್ಕಾಕಬಿಟ್ಟು ಅದ್ಯಾವ ಕಚ್ಚರ ಅನ್ಕೊಂಡು ನಾನು ಹಂಗೆ ಹೋಗಿಲ್ಲ ಕಣಪ್ಪ. ಏನು ಮಾಡೋದು ಒಂದೊಂದ್ಸತಿ ಭಾಳ ಬೇಜಾರಾಗೋಯ್ತು ನನಗಂತವೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ. ಏನು ಮಾಡಿರಿ ಕರ್ಮ ಹಣೆ ಬರ. ಏನು ನಾವು ಮಾಡಿದ ಕರ್ಮ ಅನ್ಭವಿಸ್ನೇಬೇಕಲ್ವ್ರ, ತಪ್ಪಿಸ್ಕೊಳಕ್ಕಾಗದ ಹಂಗೆ ಹಾಕುಂತದ ಈಗ. ಸರಿ ಕದಪ್ಪ ಬರೋವ್ರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.